ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಾಗೇಂದ್ರ ಫೋನ್ ಮಾಡಿದ್ರ ಸಿಎಂಗೆ ರಾಜೀನಾಮೆ ಕೊಡ್ತೀನಿ ಅಂತ? ಸುಳ್ಳು ಹೇಳ್ಬಾರ್ದು, ಕರೆಕ್ಟಾಗಿ ಹೇಳ್ಬೇಕು. ಅಲ್ಲ, ಅಂತೆಕಂತೆ ಅಂತ ಹೇಳ್ಬೇಡ, ಬೆಳಗ್ಗೆಯಿಂದ ಬರೀ ಅಂತೆಕಂತೆಗಳಲ್ಲೇ ಆಯ್ತು. ಈಗ ಡಿ ಕೆ ಶಿವಕುಮಾರ್ ಅವರ ಸುತ್ತಮುತ್ತಲಿರೋರು ಹೇಳ್ತಾರೆ ನಾಗೇಂದ್ರ ಅವರು ಕರೆ ಮಾಡಿದ್ದು ನಿಜ ಅಂತ ಹೇಳಿ. ನಾಗೇಂದ್ರ ಅವರ ಮಾಧ್ಯಮದಲ್ಲಿರುವಂತಹ ಗ್ರೂಪಲ್ಲಿ, ವಾಟ್ಸಪ್ ಗ್ರೂಪಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ರು, ನಾನು ಯಾವುದೇ ಕಾರಣಕ್ಕೂ ಮಾತುಕತೆ ಆಡಿಲ್ಲ ಅಂತ. ಆದ್ರೆ ನಿನ್ನೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳ ಜೊತೆ ನಾಗೇಂದ್ರ ಅವರು ಮಾತಾಡೋದು ನಿಜ, ಇಷ್ಟು ಮಾಹಿತಿ ಇದೆ. ಕಾಂಗ್ರೆಸ್ ಭಯಪಟ್ಟಿದ್ದಾರೆ. ಪಾದಯಾತ್ರೆ ಸಹಜವಾಗಿ ನಿನ್ನೆ ಪಾದಯಾತ್ರೆ ಘೋಷಣೆ ಆದ ಬಳಿಕ ಕಾಂಗ್ರೆಸ್ ಅಲ್ಲಿ ಚರ್ಚೆ ಆಗಿದ್ದು, ಬೇರೆ ಬೇರೆ ರೀತಿ ಚರ್ಚೆ ಆಯ್ತಿದೆ. ಯಾವ ರೀತಿ ಆಗುತ್ತೆ, ಮುಂದೆ ಏನಾಗುತ್ತೆ, ಏನು ಎತ್ತ ಅಂತ. ನಮ್ಗಿಂತಲೂ ಅವ್ರಿಗೆ ಜಾಸ್ತಿ ಪೊಲಿಟಿಕಲ್ ಪ್ರಾಫಿಟ್ ಆಗುತ್ತೆ, ಇದಕ್ಕೆ ಅವಕಾಶ ಕೊಡಬಾರದು ಅಂತ. ಅದರಲ್ಲೂ ಬಳ್ಳಾರಿ ಮತ್ತೆ ರಾಯಚೂರಲ್ಲೇ ಪಾದಯಾತ್ರೆ ಆಗಿರೋದ್ರಿಂದ ಸಹಜವಾಗಿ ನಾಗೇಂದ್ರ ಅವ್ರಿಗೆ ಸೆಟ್ ಬ್ಯಾಕ್ ಆಗುತ್ತೆ. ಅಲ್ಲಿ ರಾಮ್ಲು ಮತ್ತೆ ರೆಡ್ಡಿ, ವಿಜೇಂದ್ರ, ಅಶೋಕ್ ವರ್ಚಸ್ಸು ಜಾಸ್ತಿ ಆಗುತ್ತೆ ಅಂತ. ಅದಕ್ಕೆ ನಾವ್ಯಾಕೆ ಅವಕಾಶ ಕೊಡಬೇಕು? ಅದಕ್ಕೂ ಮೊದಲೇ ಈ ನಿರ್ಧಾರ ತಗೊಂಡ್ರೆ ಇದೊಂದು. ಮತ್ತೊಂದು ಏನಂತ ಹೇಳಿದ್ರೆ ಪ್ರಾಸಿಕ್ಯೂಷನ್ ಅನುಮತಿ ಕೊಡೋದು ಇದೇನು ಹೊಸದೇನಲ್ಲ. ಎರಡೆರಡು ಬಾರಿ ಅನುಮತಿ ತಗೊಂತಾರೆ. ಒಂದು ಕೇಸ್ ಫೈಲ್ ಮಾಡ್ಬೇಕಾದ್ರೆ ಒಂದ್ಸಲ ಹಾಲಿ ಸಚಿವರಾಗಿದ್ರೆ ಅವತ್ತು ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ತಗೊಂಡಿದ್ರು. ಅದಾದ ಬಳಿಕವೇ ಆ ಪ್ರಕರಣ ಇಲ್ಲಿವರೆಗೂ ಎಳೆತಂದಿತ್ತು. ಈಗ ವಿಚಾರಣಾ ಹಂತದಲ್ಲಿದೆ, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಚಾರ್ಜ್ ಶೀಟ್ ಅಲ್ಲೂ ಕೂಡ ಪ್ರೈಮಾ ಫೇಸಿಯ ಕೇಸ್ ಇದೆ ಅನ್ನುವಂಥ ರೀತಿಯಲ್ಲಿ ಚಾರ್ಜ್ ಶೀಟ್ ಫೈಲ್ ಆಗಿರೋದ್ರಿಂದ ಸಹಜವಾಗಿ ಈಗ ಸಾಕ್ಷಿ ವಿಚಾರಣೆಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಸೊ ಒಂದು ರೀತಿ ಆತಂಕ ಅಂತೂ ಇದೆ. ಎಸ್, ಈ ಆತಂಕ ದೂರ ಮಾಡೋದಕ್ಕೆ ನಾಗೇಂದ್ರ ಅವರ ರಾಜೀನಾಮೆನೆ ಪಡ್ಕೊಳ್ಳುತ್ತಾ ಕಾಂಗ್ರೆಸ್ ಸರ್ಕಾರ, ಅಥವಾ ಸಿಎಂ ಡಿ ಕೆ ಶಿವಕುಮಾರ್ ನಾಗೇಂದ್ರ ಅವರ ರಾಜೀನಾಮೆನ ಪಡ್ಕೊಳ್ತಾರ? ಅದು ಸೆಪ್ಟೆಂಬರ್ 1 ಒಳಗಡೆ ನಾಗೇಂದ್ರ ಅವರ ರಾಜೀನಾಮೆ ಕೊಡ್ತಾರ? ಏನಾಯ್ತು ಕಳೆದ 2 ದಿನಗಳ ಅವಧಿಯಲ್ಲೇ ದಿಢೀರಂತ ಕಾಂಗ್ರೆಸ್ನಲ್ಲಿ ಈ ತಳಮಳ ಹೆಚ್ಚಾಗ್ತಿರೋದು ಯಾಕೆ? ಪಾದಯಾತ್ರೆ ಘೋಷಣೆ ಮಾಡಿದ್ದಕ್ಕೆ ಈ ಥರ ಮಾಡ್ತಾ ಇದ್ದಾರಾ, ಅಥವಾ ಸೆಷನ್ ನಡೆಯೋಕೆ ಬಿಡಲಿಲ್ಲ ಅನ್ನೋ ಕಾರಣಕ್ಕೆ ಆಗ್ತಾ ಇದೆಯಾ, ಅಥವಾ ನಾಳೆ ಸಿಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ, ಈ ಮಧ್ಯೆ ಈ ರೀತಿಯ ಡೆವಲಪ್ಮೆಂಟ್ಗೆ ಕಾರಣ ಆಗ್ತಾ ಇದೆಯಾ? ಇದೆಲ್ಲರ ಬಗ್ಗೆ ಮಾತನಾಡೋಣ. ನಾಗೇಂದ್ರ ಅವ್ರ ರಾಜೀನಾಮೆ ನಿಜಕ್ಕೂ ಕೊಡ್ತಾರಾ? ಯಾಕೆ ಈ ರೀತಿಯ ಸುದ್ದಿ ಉಟ್ಕೊಳ್ತು? ಸಿಎಂ ಸ್ಪಷ್ಟನೆ ಏನು ಕೊಟ್ಟರು? ನಾಗೇಂದ್ರ ಅವರ ಸ್ಪಷ್ಟನೆ ಏನು? ನಿನ್ನೆ ನಿಜಕ್ಕೂ ಕೂಡ ಫೋನ್ ಕಾನ್ವರ್ಸೇಷನಲ್ಲಿ ಏನೆಲ್ಲ ಆಯಿತು? ಸೊ ಎಲ್ಲ ಸಂಪೂರ್ಣ ಮಾಹಿತಿ ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಸೊ ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ, ನೋಡ್ತಾ ಹೋಗೋಣ. ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಎಸ್, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಗೆ ಒಂದು ಬ್ರಹ್ಮಾಸ್ತ್ರ ಸಿಕ್ಕಿದೆ. ಅದು ವಾಲ್ಮೀಕಿ ಹಗರಣದ ವಿಚಾರವಾಗಿ ಕಳೆದ 7-8 ದಿನಗಳಲ್ಲಿ ಅಧಿವೇಶನವನ್ನು ಮಾಡೋದಕ್ಕೆ ಬಿಡಲಿಲ್ಲ. ಅದಾದ ನಂತರ ಪಾದಯಾತ್ರೆಯನ್ನು ಅನೌನ್ಸ್ ಮಾಡ್ತು ಬಿಜೆಪಿ. ಹೀಗಾಗಿ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಇಕ್ಕಟ್ಟಿಗೆ ಸಿಲುಕಿದೆ. ಒಂದು ವೇಳೆ ಪಾದಯಾತ್ರೆ ಆದರೆ ಕಾಂಗ್ರೆಸ್ಗೆ ಹಾಗೂ ಆ ಭಾಗದ ವಾಲ್ಮೀಕಿ ಸಮುದಾಯದ ಆಗಿರ್ಬೋದು ಅಥವಾ ನಾಗೇಂದ್ರ ಆಗಿರ್ಬೋದು, ಇಡೀ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬಹುದು, ಬಿಜೆಪಿಗೆ ಬೂಸ್ಟ್ ಸಿಗಬಹುದು ಇದರಿಂದ ಅನ್ನೋ ಒಂದು ತಳಮಲ ಕಾಂಗ್ರೆಸ್ಗೆ ಇದೆ. ಹೀಗಾಗಿನೇ ಒಂದು ರೀತಿ ಎಲ್ಲೋ ಒಂದು ಕಡೆ ಅಳಕು, ಒಂದು ರೀತಿ ಕಳವಳ, ಭಯ ಶುರುವಾಗಿದೆಯಾ ಕಾಂಗ್ರೆಸ್ಗೆ ಅನ್ನೋ ಚರ್ಚೆ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಸರ್ಕಾರಕ್ಕೆ ಆಗುವಂಥ ಮುಜುಗರನ ತಪ್ಪಿಸೋದಕ್ಕೆ, ಜೊತೆಗೆ ತನ್ನ ವೈಯಕ್ತಿಕ ವರ್ಚಸ್ಸನ್ನು ಹೆಚ್ಚಿಸ್ಕೊಬೇಕೇ ಹೊರತು ಕುಗ್ಗಿಸ್ಕೊಳ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾಗೇಂದ್ರ ಅವರು ರಾಜೀನಾಮೆಗೆ ಮುಂದಾಗಿದ್ದಾರಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಇದುವರೆಗೂ ಕೂಡ ಯಾರೂ ಕೂಡ, ಇನ್ಕ್ಲೂಡಿಂಗ್ ನಾಗೇಂದ್ರ ಸೇರಿದಂತೆ, ಯಾರೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಅಂದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿಲ್ಲ, ರಾಜೀನಾಮೆ ಎಲ್ಲೂ ಕೂಡ ನಾನು ಕೊಡ್ತೀನಿ ಅಂತ ಹೇಳಿಲ್ಲ ಅನ್ನೋದನ್ನ ಸ್ಪಷ್ಟನೆ ಕೊಟ್ಟಿದ್ದಾರೆ ಹೊರತು ಅವ್ರು ರಾಜೀನಾಮೆ ಕೊಡ್ತಾರೆ ಅಂತ ಯಾರೂ ಕೂಡ ಇದುವರೆಗೂ ಹೇಳಿಲ್ಲ. ಸಿಎಂ ಡಿ ಕೆ ಶಿವಕುಮಾರ್ ಕೂಡ ನಮ್ಮ ಎಲ್ಲ ಶಾಸಕರು, ಸಚಿವರು ಎಲ್ಲರೂ ಕೂಡ ಕ್ಲೀನು, ಎಲ್ಲರೂ ಕೂಡ ಕರೆಕ್ಟಾಗಿದ್ದಾರೆ, ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ವಿನಃ ಯಾರು ಭ್ರಷ್ಟಾಚಾರಿಗಳು ಅಥವಾ ಅವ್ರ ಮೇಲೆ ಆರೋಪ ಇದೆ, ಅವರನ್ನು ನಾವು ಸಂಪುಟದಿಂದ ಬೇರೆ ಕಡೆ ಅಂದರೆ ವಜಾ ಮಾಡ್ತೀವಿ ಅಥವಾ ತೆಗೆದಾಕ್ತೀವಿ, ರಾಜೀನಾಮೆನ ಪಡ್ಕೊಳ್ತೀವಿ, ಈ ರೀತಿಯಾಗಿ ಯಾರೂ ಕೂಡ ಮಾತನಾಡಿಲ್ಲ. ಸೊ ಹೀಗಾಗಿನೇ ಬಿ ಜೆ ಪಿ ಪಾದಯಾತ್ರೆಯನ್ನು ಅನೌನ್ಸ್ ಮಾಡಿದ ತಕ್ಷಣ ಕಾಂಗ್ರೆಸ್ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು, ಒಂದು ಕೌಂಟರ್ ಪ್ಲಾನ್ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ನಿನ್ನೆ ದೊಡ್ಡ ಬೆಳವಣಿಗೆ ಆಗಿದೆ. ರಾತ್ರೋರಾತ್ರಿ ಬಹುಶಃ ನಾಗೇಂದ್ರ ಅವರು ಸಿ ಎಂ ಜೊತೆ ಮಾತನಾಡಿದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ನನ್ನಿಂದ ಮುಜುಗರ ಬೇಡ, ರಾಜೀನಾಮೆ ಕೊಟ್ಬಿಡ್ತೀನಿ ಅನ್ನೋ ಮಾತುಗಳನ್ನು ನಾಗೇಂದ್ರ ಅವರು ಹೇಳಿದ್ದಾರಂತೆ.
ನಮಗೆ ಸಿ ಎಂ ಸುತ್ತಮುತ್ತ ಇರ್ತಕ್ಕಂಥ ಅವರ ಆಪ್ತರು ಕೊಟ್ಟಿರ್ತಕ್ಕಂಥ ಮಾಹಿತಿ ಇದು. ಬಟ್ ನಾಗೇಂದ್ರ ಕಡೆಯಿಂದ ಇಲ್ಲ, ಹಂಗಾಗಿಲ್ಲ, ನಾನೇನು ಸಿ ಎಂಗೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿಲ್ಲ, ನಾನು ತಪ್ಪು ಮಾಡಿಲ್ಲ, ನಾನು ಯಾಕೆ ರಾಜೀನಾಮೆ ಕೊಡಲಿ ಅನ್ನೋ ರೀತಿಯಾಗಿ ನಾಗೇಂದ್ರ ಕಡೆಯಿಂದ ಬರ್ತಿರ್ತಕ್ಕಂಥ ವಾದ. ಸೊ ಹೀಗಾಗಿ ಇವತ್ತು ಬೆಳಗ್ಗೆಯಿಂದ ದೊಡ್ಡ ರಾಜಕೀಯ ಬೆಳವಣಿಗೆ, ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಾರಂತೆ ಅನ್ನೋ ಒಂದು ಸುದ್ದಿ. ಸೊ ಇದು ಎಲ್ಲರೂ ರಿಯಾಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು, ಸಚಿವರು ಎಲ್ಲರೂ ಕೂಡ ಆ ಥರ ಏನೂ ಆಗಿಲ್ಲ ಅನ್ನೋ ಥರ ಹೇಳ್ತಾ ಇದ್ರು. ಬಟ್ ಎಲ್ಲೋ ಒಂದು ಕಡೆ ನಾಳೆ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ, ಹಾಗಾಗಿ ಹೈಕಮಾಂಡ್ ಜೊತೆ ಚರ್ಚೆ ಆಗಬಹುದು ಈ ವಿಚಾರವಾಗಿ ಅನ್ನೋದು ಲೆಕ್ಕಾಚಾರ. ಹೀಗಾಗಿನೇ ನಾಳೆ ದೆಹಲಿಗೆ ಹೋಗ್ತಾ ಇರೋದ್ರಿಂದ ಇವತ್ತು ಉಟ್ಕೊಳ್ತು ನಾಗೇಂದ್ರ ಅವರ ರಾಜೀನಾಮೆ ವಿಚಾರವನ್ನು, ಬಹುಶಃ ರಾಜೀನಾಮೆನ ಪಡ್ಕೊಳ್ಬಹುದು ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅನ್ನೋ ಲೆಕ್ಕಾಚಾರ ಇದೆ.